ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮುದ್ದು ಪುಟ್ಟು ಕುಟುಂಬಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ಎಲಿಫೆಂಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಕ್ಕಳಿಗೆ ಆಟ ಆಡೋಕ್ಕೆ ಥಿಂಗ್ಸ್ ಕೂಡ ಆಗಿ ಯೂಸ್ ಮಾಡ್ಕೋಬೋದು ನಾವು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ನೋಡೋಣ ಬನ್ನಿ. ಸೊ ಗಾಯ್ಸ್, ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಕಲರ್ ಶೀಟ್, ಸ್ಕೆಚ್ ಪೆನ್ ಮತ್ತು ಸ್ಟ್ರಾ ಪೈಪ್ ತೊಗೊಂಡಿದ್ದೀನಿ, ಮತ್ತು ಫೆವಿಕಾಲ್ ಆ್ಯಂಡ್ ಕಟಿಂಗ್ ಮಾಡೋಕ್ಕೆ ಸಿಸರ್ ಬೇಕಾಗುತ್ತೆ. ಸೊ ಇಲ್ಲಿ ಆಲ್ರೆಡಿ ನಾನೇನು ಮಾಡಿದ್ದೀನಿ, ಎಲಿಫೆಂಟ್ ಮಾಡೋದಕ್ಕೆ ಟೀತನ್ನು ಮತ್ತು ಐಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಚೀಸ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಗಾಯ್ಸ್, ಫಸ್ಟಿಗೆ ಶೀಟನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈಕ್ವಲಾಗಿ. ಸೊ ಫೋಲ್ಡ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಪಾರ್ಟ್ ಏನಿದೆ ಇದನ್ನು ನಾವು ಟ್ರಂಕ್ಗೆ ಯೂಸ್ ಮಾಡ್ಕೋಬೇಕು. ಸೊ ಈಗ ಕಟಿಂಗ್ ಮಾಡ್ಕೊಂಡು ಬನ್ನಿ. ಸೊ ಗಾಯ್ಸ್, ಈ ಥರ ಕಟಿಂಗ್ ಮಾಡ್ಕೊಂಡಾಗಿದೆ. ಇವಾಗ ಎಲಿಫೆಂಟ್ ಫೋಲ್ಡಿಂಗ್ ಹೇಗೆ ಮಾಡೋಣ ನೋಡೋಣ ಬನ್ನಿ. ಸೊ ಇವಾಗ ಇದನ್ನು ನಾನು ಈಕ್ವಲಾಗಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಸೈಡ್ ಈ ಥರ ಟರ್ನ್ ಮಾಡಿಕೊಂಡು ನೋಡಿ, ಈ ರೀತಿ ಹಾಫ್ ಈ ಥರ ಮತ್ತು ಹಾಫ್ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಇದನ್ನು ನಿಮಗೆ ಎಷ್ಟು ಬೇಕೋ ಇಯರ್ ನೋಡಿಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಈ ಪಾರ್ಟ್ ಏನಿದೆ ಇದನ್ನು ಬ್ಯಾಕ್ ಟರ್ನ್ ಆಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಬ್ಯಾಕ್ ಟರ್ನ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡಿಂಗ್ ಆದಮೇಲೆ ಐಸನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಐಸ್ ಪೇಸ್ಟ್ ಆದಮೇಲೆ ಬ್ಯಾಕ್ ಟರ್ನ್ ಮಾಡಿ ಸ್ವಲ್ಪ ಇಲ್ಲಿ ಏನಿದೆಯಲ್ಲ ಇದಕ್ಕೊಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಟೀತನ್ನು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಚೀಸ್ ಥರ ಈ ರೀತಿ ಪೇಸ್ಟಿಂಗ್ ಮಾಡ್ಕೋಬೇಕು. ಸೊ ಇವಾಗ ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನಿಂದ ನಾನು ಐಸಿಗೆ ಈ ರೀತಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಸೊ ಗೈಸ್, ಈ ಥರ ಕಣ್ಣು ರೆಡಿ ಮಾಡ್ಕೊಂಡಾಯಿತು. ಇವಾಗ ಟ್ರಂಕ್ ಮಾಡೋದು ಹೇಗೆ ಅಂತ ತೋರಿಸಿ ಬನ್ನಿ. ಸೊ ಗೈಸ್, ಟ್ರಂಕ್ ಮಾಡೋದಕ್ಕೆ ಫಸ್ಟು ನಾನು ಒಂದು ಸೈಡಲ್ಲಿ ಫೆವಿಕಾಲ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ ಶೇಪಲ್ಲಿ ಫೆವಿಕಾಲ್ನ ಹಾಕೋಬೇಕು. ಸೊ ಇವಾಗ ನಮಗೆ ಪೈಪ್ ಎಲ್ಲಿರಬೇಕು ಅಲ್ಲಿಗೆ ಇಟ್ಟು ಇದನ್ನು ನೀಟಾಗಿ ಹಾಫ್ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಸೊ ಗೈಸ್, ಇವಾಗ ಟ್ರಂಕನ್ನು ಎಲಿಫೆಂಟ್ ಪೇಂಟಿಗೆ ಹೆಡ್ಡಿಗೆ ಪೇಸ್ಟ್ ಮಾಡ್ಕೋಬೇಕು ಅಂದಾಗ ಇದನ್ನು ನೀಟಾಗಿ ಇಲ್ಲಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಈ ಥರ ಹಿಂದೆಗಡೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಸೊ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀವು ಟರ್ನ್ ಮಾಡಿಕೊಂಡು ನೀಟಾಗಿ ಇದನ್ನು ಈ ಪಾರ್ಟ್ನ ರೋಲ್ ಮಾಡ್ತಾ ಬರಬೇಕು. ಸೊ ರೋಲಿಂಗ್ ಅಂದರೆ ನಿಧಾನಕ್ಕೆ ಸಣ್ಣದಾಗಿ ಈ ರೀತಿ ರೋಲ್ ಮಾಡ್ತಾ ಬರಬೇಕು. ನೋಡಿ, ಈ ರೀತಿ ಚಿಕ್ಕದಾಗಿ ರೋಲ್ ಮಾಡ್ತಾ ಬನ್ನಿ. ಸೊ ಗಾಯ್ಸ್, ಎಲಿಫೆಂಟ್ ರೆಡಿಯಾಗಿದೆ. ಈಗ ಸ್ಟ್ರಾ ಪೈಪಿಂದ ಮಕ್ಕಳು ಇದನ್ನು ಬ್ಲೋ ಮಾಡಿದ್ರೆ ಈ ಥರ ಟ್ರಂಕ್ ಓಪನ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.